ಅನ್ನದಾನವ ದಾನಗೈಯುತ ಮಹಾದಾನಿ ಎನಿಸಿದ ಮೃಡಗಿರಿ ಅನ್ನದಾನೇಶ್ವರಿಗೆ ಶರಣು ಶರಣಾರ್ಥಿಗಳು. ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕರಿಸಿ 25 ದಿನಗಳ ನಿರಂತರವಾಗಿ ಭಕ್ತರ ಮೆಚ್ಚುಗೆಯನ್ನು ಗಳಿಸಿ ಪ್ರವಚನ ಮಹಾತ್ಮರ ಜೀವನ ದರ್ಶನ ಈ ಒಂದು ವಿಷಯವಾಗಿ ನಡೆಯುವಂಥ ಪ್ರವಚನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರುವಂಥ ಶ್ರೀಯುತ ನಾಗಭೂಷಣ್ ಸ್ವಾಮೀಜಿಯವರೇ, ಅತಿಥಿಗಳು ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಆರ್.ಎಂ. ಪಾಟೀಲ್ ಅವರೇ ಹಾಗೂ ಪುರಸಭೆಯ ಉಪಾಧ್ಯಕ್ಷರಾದಂಥ ನಾಗೇಶ್ ಹುಬ್ಬಳ್ಳಿ ಅವರೇ, ಮುಖಂಡರಾದಂಥ ನಾಗರಾಜ್ ಕುರ್ಗಾಳಿ ಅವರೇ ಹಾಗೂ ಪೂಜ್ಯರೇ ಹಾಗೂ ಎಲ್ಲ ನನ್ನ ಕಮಿಟಿಯ ಸರ್ವ ಸದಸ್ಯರೇ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಶ್ರೀಮಠದ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ಸಂಗೀತದ ಮೂಲಕ ಇಡೀ ಮನೆ ಮಾತಾದಂಥ ದಾಸೋಹದ ಮೂಲಕ ಮನೆ ಮಾತಾದಂಥ ಮಠ ಅಂತಂದರೆ ಅದು ಸಿದ್ಧಗಂಗಾ ಮಠ ಅಂತಂದ್ರೆ, ಆದರೆ ದಾಸೋಹ, ಸಂಗೀತ, ಧರ್ಮ, ಸಂಸ್ಕಾರ ಮತ್ತು ತ್ರಿಕಾಲ ಪೂಜೆ ಅವೆಲ್ಲವೂ ಇರುವುದು ಏಕೈಕ ಮಠ ಅಂದರೆ ಅದು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಅಂತ ನಾನು ಹೆಮ್ಮೆಯಿಂದ ಕೇಳ್ಕೊಳ್ತೀನಿ ಅಂತಂದ. ಯಾಕಂತಂದರೆ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಹುಡುಗನ ನೀನು ಆಗು, ನೀನು ಕೆಲಸ ಮಾಡ್ತಿ, ಸೇವೆ ಮಾಡ್ತಿ ಅಂತಂದೇಳಿ ಪ್ರೋತ್ಸಾಹ ಮಾಡ್ಕೊಂತ ಅಜ್ಜರು ನಿಜವಾಗ್ಲೂ ಮೊದಲಿಗೆ ಜಾತ್ರಾ ಕಮಿಟಿಯ ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿದೆ. ತದನಂತರ 2023ರಲ್ಲಿ ಜಾತ್ರಾ ಕಮಿಟಿ ಕಾರ್ಯದರ್ಶಿ ಆದೆ. 2024ರಲ್ಲಿ ಕೂಡ ಮತ್ತೆ ಅಜ್ಜರ ಅಪ್ಪಣೆ ಆಯ್ತು, ಕಾರ್ಯದರ್ಶಿ ನೀನೇ ಆಗಿಬಿಡಪ್ಪ ಅಂತಂದು ಹೇಳಿದರು. ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿದೆ. ಅದ ನಂತರ ಮತ್ತೆ ಒಂದು ಅವಕಾಶ ಶ್ರೀಮಠದಿಂದ ನನಗೆ ದೊರಕಿದ್ದೇನೆಂದರೆ ಪ್ರವಚನ ಸಮಿತಿ ಅಧ್ಯಕ್ಷರ ಸ್ಥಾನ ನನಗೆ ಸಿಕ್ತು. ಇಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಅವಕಾಶಗಳು ಸಿಗ್ತವೆ, ಆದರೆ ಆ ಅವಕಾಶಗಳು ಸಿಕ್ಕಾಗ ಆ ಸ್ಥಾನಕ್ಕೆ ಒಂದು ಬೆಲೆ ಕೊಡಬೇಕಾದದ್ದು ಎಲ್ಲರ ಕರ್ತವ್ಯ ಅಂತ. ಎಲ್ಲರಿಗೂ ಅವಕಾಶಗಳು ಸಿಗ್ತವೆ. ಅವಕಾಶಗಳು ಯಾವಾಗ ಸಿಗ್ತಾವ ಅಂತಂದರೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ಅವಕಾಶಗಳು ಸಿಕ್ಕೇ ಸಿಗ್ತಾವ ಅಂತ ಹೇಳಿಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾನು ಭಾಳ ಸಲ ಕೇಳ್ತಾ ಇದ್ದೆ, ಶ್ರೀಮಠಕ್ಕೆ ಬರುವಾಗ ಅಜ್ಜರ ಸೇವೆ ಮಾಡಿದರೆ ಏನಾದರೂ ಒಂದು ನಿನಗೆ ದೊರಕುತ್ತಾ, ನಿನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಆಗುತ್ತಾ ಅಂತ ಅನ್ನೋದ್ರ ಮುಖಾಂತರ ಹೇಳ್ತಾ ಇದ್ರು. ನಾನು ಪ್ರವಚನಕ್ಕೆ ಏನು ಜಾತ್ರಾ ಕಮಿಟಿಯ ಕಾರ್ಯದರ್ಶಿಯಾಗಿ 1 ತಿಂಗಳ ನಾನು ಅಲ್ಲಿ ಸೇವೆ ಮಾಡಿದಾಗ ನನಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಅಬ್ದುಲ್ ನಜೀರ್ ಸಾಹೇಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ ನನಗೆ ವಾರದಲ್ಲಿ 3 ದಿನ ನೀವು ಏನು ನಿಮ್ಮನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತಂದು ಹೇಳಿ ಜಾತ್ರಾ ಕಮಿಟಿದ ಏನು ಮದುವೆ ನಡೆಯುವಾಗ, ಸಾಮೂಹಿಕ ನಡೆಯುವಾಗ ಕೂಡ ನನಗೆ ಫೋನ್ ಬಂತು. ಅವಾಗ ಬುದ್ಧಿಯವ್ರಿಗೆ ನಾನು ಸೇವೆ ಮಾಡಿದಕ್ಕೆ ನಾನು ಮಾತು ಕೇಳ್ತಾ ಇದ್ದೆ, ಅದು ನನ್ನ ಜೀವನದೊಳಗೆ ಅದು ಸತ್ಯ ಆಗೈತಿ, ಅದಕ್ಕೆ ನಿಮ್ಮ ಸೇವೆ ಮಾಡಿದ್ನಪ್ಪ ಅಂದ್ರೆ ಏನಾದರೂ ನನಗೆ ದೊರಕುತ್ತಾ ಅಂತ ಕೂಡ ಹೇಳಿ ನನಗೆ ಭಾಳ ಖುಷಿ ಆಯಿತು. ಹಾಗೆ ಬರೀ ಅಧ್ಯಕ್ಷರಿಂದ ಎಲ್ಲದೂ ಆಗಲ್ಲ, ಆದರೆ ಅಧ್ಯಕ್ಷರ ಹೊರತಾಗಿ ಕೂಡ ಅನೇಕ ಜನ ನನ್ನ ಪದಾಧಿಕಾರಿಗಳಾಗಿರ್ಬೋದು, ಶ್ರೀಮಠದ ಎಲ್ಲ ನನ್ನ ಸರ್ವ ಸದಸ್ಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಾರ್ಗದರ್ಶಿಯಾಗಿರ್ಬೋದು, ಇದು ಹಿಂಗಲ್ಲ, ಈ ರೀತಿ ಮಾಡೋ, ಇಂಥ ದಾಸೋಹಕರ್ತಂದ್ರೆ ಅವ್ರಿಗೆ ಫೋನ್ ಹಚ್ಚೋ, ಈ ರೀತಿ ನನ್ನ ಎಲ್ಲರಿಗೂ ಕೂಡ ಒಂದು ಏನಂದ್ರೆ ನಯ ವಿನಯತೆಯನ್ನು ಕಲಿಸುವಂಥ ಏಕೈಕ ಮಠ ಅಂದರೆ ಅದು ಅನ್ನದಾನೇಶ್ವರ ಮಠ ಅಂತಂದೇಳಿ. ಅದರ ಪೂರಕವಾದಂಥ ನಮ್ಮ ಅಡಿಗೆ ಕೆಲಸ, ನಿಜವಾಗ್ಲೂ ನಾವು ಏನೇ ಮಾಡಲಿ ಅಡಿಗೆ ರುಚಿಕಟ್ಟವಾಗಿರ್ಬೇಕಂತ, ಅಡಿಗೆನೂ ಅಷ್ಟೇ ಚೆನ್ನಾಗಿರ್ಬೇಕು. ಮತ್ತು ಇನ್ನೊಂದು ಏನಂದ್ರೆ ವಿಷಯ ಅಂತಂದರೆ ನಾಡಿನೆಲ್ಲೆಡೆ ನಮ್ಮ ಮಹಾತ್ಮರ ಜೀವನ ದರ್ಶನ ಇದು ಏನಾದರೂ ನಡಿಬೇಕಂತಂದರೆ ಅದಕ್ಕೆ ಪತ್ರಿಕಾ ಮಾಧ್ಯಮದ ಕೊಡುಗೆ ಬಹಳ ಇದೆ. ಅನೇಕ ಜನ ಪತ್ರಿಕಾ ಮಾಧ್ಯಮದವರು ಕೂಡ ಬಂದು ಇಲ್ಲಿ ಏನು ತಮ್ಮ ಅಕ್ಷರಗಳನ್ನು ಬಿತ್ತುವ ಮುಖಾಂತರವಾಗಿ ಇಡೀ ನಾಡಿನಾದ್ಯಂತ ಅನ್ನದಾನೇಶ್ವರ ಮಠದೊಳಗೆ ಈ ರೀತಿ ಮಹಾತ್ಮರ ದರ್ಶನ ನಡೆದಿತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ರು ಅಂತಂದೇಳಿ. ಅದೇ ತರನಾಗಿ ಅನೇಕ ಜನ ಇಲ್ಲಿ ಒಬ್ಬರಿಂದಲ್ಲ ಎಲ್ಲರಿಂದನೂ ಇದೊಂದು ಸೇವೆ ಆಗೈತೆ ಅಂತ ನಾನು ಹೇಳ್ತೀನಿ. ಮಹಾತ್ಮರ ಜೀವನ ದರ್ಶನ ನಾನು ನಿಜವಾಗ್ಲೂ ಶ್ರೀಮಠದ ಬಗ್ಗೆ ನನಗೇನು ಗೊತ್ತಿದ್ದಿಲ್ಲ. 8ನೇ ಪೀಠಾಧಿಪತಿಗಳ ನಾವು ಜೀವನ ದರ್ಶನ ಕೇಳಿದ್ವಿ, 9ನೇ ಪೀಠಾಧಿಪತಿಗಳ ಜೀವನ ದರ್ಶನವನ್ನು ನಾವು ಕೇಳಿದ್ವಿ. ಅವರಲ್ಲದ ಅನೇಕ ಜನ ಬಸವಣ್ಣವರಾಗಿರ್ಬೋದು,
ಚನ್ನಬಸವಣ್ಣವರಾಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಮತ್ತು ನಮ್ಮ ಅಲ್ಲಮ ಪ್ರಭುಗಳಾಗಿರ್ಬೋದು, ಇನ್ನು ಅನೇಕ ಮಹಾತ್ಮರ ಜೀವನ ದಾರಿ ಅವ್ರು ನಡೆದು ಬಂದಂತ ಜೀವನ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲೆಲ್ಲ ಕೇಳಿದ್ವಿ ಅಂತಂದ್ರೆ ಬರೀ ಕೇಳೋದಷ್ಟೇ ಅಲ್ಲ, ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಏನನ್ನಾದ್ರೂ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತಂದೇಳಿ. ಹಾಗೆ ನಾವು ಏನು 9ನೇ ಪೀಠಾಧಿಪತಿಗಳು ಬರುವಾಗ ಶ್ರೀಮಠದ್ದು ಏನಪ್ಪ ಈ ಮಠ ಇಷ್ಟೆಲ್ಲ ಐತಿ, ಯಾವಾಗ ಸ್ಥಾಪನೆ ಆಯ್ತು, ಏನಾಯ್ತು ಅಂತ ನೋಡಿದಾಗ ನಮಗೆಲ್ಲ ಗೊತ್ತು, ಇದು ಅನೇಕ ವ್ಯಾಜ್ಯಗಳಿಂದ ಜಗಳ, ಅನೇಕ ವ್ಯಾಜ್ಯಗಳಿಂದ ಇದು ಕೂಡಿ ಒಂದು ಏಕೈಕ ಶ್ರೇಷ್ಠ ಮಠವಾಗಿ ಭಕ್ತರ ಹಿತ ಕಾಯುವಂತ ಮಠವಾಗಿ ಶ್ರೀಮಠ ಬೆಳೆದಿದೆ ಅಲ್ಲಿಕ್ಕೆ ಅದು ನಮ್ಮ ಪರಮ ಪೂಜ್ಯರ ಏನು ಕಾಲ್ನಡಿಗೆ ಕಾರಣ. ಅದಕ್ಕೆ ನಡೆದಾಡುವ ದೇವರು ಯಾರಾದರೂ ಈ ಭಾಗದೊಳಗಿದ್ರೆ ಅದು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಅಂತಂದೇಳಿ. ಅದಕ್ಕೆ ಎಲ್ಲರೂ ಕೂಡ್ಕೊಂಡು ನಾವು ಅಜ್ಜನ ಜಾತ್ರೆ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡಿ ಏನು ತನು ಮನ ಧನದೊಂದಿಗೆ ನಾವೆಲ್ಲ ಇಲ್ಲಿ ಸೇವೆಯನ್ನ ನೀವೆಲ್ಲ ಕೂಡಿ ಮಾಡ್ತಾ ಇದ್ದೇವೆ. ಮತ್ತಷ್ಟು ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮಹಾತ್ಮರ ಜೀವನ ದರ್ಶನಗಳನ್ನ ನಾವೆಲ್ಲ ಕೇಳ್ತೀವಿ. 15 ವರ್ಷ, 50 ವರ್ಷ, 30 ವರ್ಷ ಆಳಿದಂತ ನಮ್ಮ ಹಿರಿಯರ ಹೆಸರೇ ನಮಗೆ ನೆನಪಿಲ್ಲ. ನಮ್ಮ ಮುತ್ತಾತನ ಹೆಸರು ಕೇಳಂತ ಕೂಡ ನಮ್ಗೆ ನೆನಪಿಲ್ಲ. ಮುತ್ತಾತನ ಹೆಸರು ಯಾರು ನೆನಪಿಡಕ್ ಆಗಲ್ಲ. ಆದ್ರೆ ಅನೇಕ ವರ್ಷಗಳಿಂದ 12ನೇ ಶತಮಾನದ ಆದಂತ ಮಹಾತ್ಮರನ್ನ ನಾವು ಇವತ್ತು ನೆನೆಸ್ತೀವಿ ಅಂತಂದ್ರೆ ಅವ್ರು ಮಾಡಿದಂತ ತ್ಯಾಗ, ಅವ್ರು ಮಾಡಿದಂತ ಶ್ರೇಷ್ಠ ಕಾಯಕ, ಅವ್ರು ಮಾಡಿದಂತ ನಿಷ್ಠೆ, ಅವರು ಜನರು ಗಳಿಸಿಕೊಂಡಂತ ತ್ಯಾಗ ಏನಿದೆಯಲ್ಲ ಅದು ಅವರನ್ನ ಗುರುತಿಸುತ್ತೆ. ಮನೆ ರಕ್ತ ಸಂಬಂಧವಾಗಿ ಹುಟ್ಟಿದಂತ ನಮ್ಮ ಕಳುವಳಿನೇ ನಾವು ನೆನಪು ಮಾಡಕ್ಕಾಗಲ್ಲ. ಏನೋ ರಕ್ತ ಸಂಬಂಧ ಹಿಂದೆ ದೊಡ್ಡ ಮಹಾತ್ಮರನ್ನ ನಾವಿಲ್ಲಿ ನೆನೆಸ್ತೀವಿ ಅಂತಂದ್ರೆ ಅದಕ್ಕೆ ಮಹಾತ್ಮರು ಅಂತ ನಾವು ಕರಿತೀವಿ ಅಂತಂದೇಳಿ. ಅದಕ್ಕೆ ಅಂತ ಮಹಾತ್ಮರ ಜೀವನ ದರ್ಶನವನ್ನ 25 ದಿವಸಗಳ ಕಾಲ ನಮ್ಮ ನಾಗಭೂಷಣ ಪೂಜರು ನಿಜವಾಗ್ಲೂ ನಾವೇನೋ ಮಾಡಿದ್ವಿ. ಇನ್ನೊಂದು ಸಣ್ಣ ವಯಸ್ಸೈತಿ, ಹೆಂಗೆ ಹೇಳ್ತಾರ ಅಂತ ನಮ್ಮ ಬುದ್ಧಿಯವರು ಯಾರಾದ್ರೂ ಒಬ್ಬರನ್ನ ಗುರುತಿಸ್ಯಾರ ಅಂತಂದ್ರೆ ಅವರು ಶ್ರೇಷ್ಠ ಪ್ರವಚನಕಾರರು ಆಗೇ ಆಗ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಮ್ಮ ನಾಗಭೂಷಣ ನಾ ಎಲ್ಲ ಪ್ರವಚನ ಹೇಳುವಾಗ ಎಲ್ಲ ಕೇಳ್ತಿದ್ದೆ. ಅನೇಕ ಜನ ಇಲ್ಲಿ ತಾಯಂದ್ರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಅವರೆಲ್ಲ ಹೇಳ್ತಿದ್ರು ಒಳ್ಳೆ ಪ್ರವಚನಕಾರ ಕರೆದಿಯಪ್ಪ, ಬಹಳ ಸ್ಪಷ್ಟವಾಗಿ, ಬಹಳ ಅರ್ಥಗರ್ಭಿತವಾಗಿ ಇಲ್ಲಿ ಮನ ಮುಟ್ಟುವ ಹಂಗೆ ಪ್ರವಚನ ನೀಡ್ತಾರ ಅಂತ ಪೂಜ್ಯರನ್ನ ಕರ್ಸಿರಲ್ಲ, ಬಹಳ ಚಲೋ ಆಯ್ತು ಅಂತಂದು ಹೇಳೋದನ್ನ ನಾ ಕೇಳಿ ನಾಗಭೂಷಣ ಪೂಜೆನ ಬಂದು ಹೇಳ್ತಿದ್ದೆ, ಹಿಂಗತೆ ಅಂದ್ರಿ ಅಂತಂದು ಹೇಳಿ. ಅದಕ್ಕೆ ಅಂತ ಪೂಜ್ಯರು 25 ದಿವಸಗಳ ಕಾಲ ಅವ್ರೇನು ಮಡ್ದೊಳಗಿದಾರ. ನಮ್ಮ ಪೂಜ್ಯರ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರ್ತೈತೆ. ಈ ಕಮಿಟಿ ವತಿಯಿಂದ ಅವ್ರಿಗೇನಾದ್ರು ತೊಂದರೆ ಆದ್ರೆ ಅವ್ರಿಗೇನಾದ್ರು ಇದು ಅನ್ಸಿದ್ರೆ ದಯವಿಟ್ಟು ಅದನ್ನ ತಾವು ಕ್ಷಮಿಸ್ಬೇಕು ಅಂತ ನಾವು ಕೂಡ ಕೇಳ್ಕೊಂಡು ಮತ್ತಷ್ಟು ಈ ಶ್ರೀಮಠದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸೋಣ. ಈ 25 ದಿನಗಳ ಕಾಲ ಈ ಒಂದು ಪ್ರವಚನ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರು ಅಂತ ಸರ್ವರನ್ನು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಮುಖ್ಯ ಆಗಿರ್ಬೋದು, ಸಹ ಕಾರ್ಯದರ್ಶಿಗಳಾದಂಥ ಶ್ರೀ ಮುತ್ತು ಬಳ್ಳಾರಿ ಆಗಿರ್ಬೋದು, ಉಪಾಧ್ಯಕ್ಷರಂತ ವಿಶ್ವನಾಥ್ ಗಡ್ಡದ ಆಗಿರ್ಬೋದು, ಖಜಾಂಚಿಯಾಗಿರ್ತ ಮಂಜುನಾಥ್ ಶಿವಶೆಟ್ಟಿ ಆಗಿರ್ಬೋದು, ಈ ಎಲ್ಲರೂ ಕೂಡ್ಕೊಂಡು ಮತ್ತು ಸರ್ವ ಸದಸ್ಯರು, ಬರೀ ನಾವು ಅಷ್ಟೇ ನಾಲ್ಕು ಜನ ಅಲ್ಲ, ಸರ್ವ ಸದಸ್ಯರು ಕೂಡ್ಕೊಂಡು ಈ ಒಂದು ಪ್ರವಚನವನ್ನ ಯಶಸ್ವಿಗೊಳಿಸಿದ್ದಾರೆ. ಆ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿ, ಅದರಂತೆ ನಾವು ಬಹಳ ಇನ್ನೊಂದೇನಂದ್ರೆ ಭಕ್ತಿ ಸೇವೆಯನ್ನ ಹೆಂಗಪ್ಪ ನಮ್ಮ ಪ್ರವಚನ ಸಮಿತಿ ಅಧ್ಯಕ್ಷ ಆದ ಯಾವ ರೀತಿಯಾಗಿ ಭಕ್ತಿ ಸೇವೆಯನ್ನು ಹುಡುಕ್ಬೇಕು ಅಂತ ಕೇಳಿದಾಗ ಕೆಲವಷ್ಟು ಪ್ರತಿನಿತ್ಯ ಸೇವೆ ಪ್ರತಿ ವರ್ಷ ಸೇವೆ ಮಾಡ್ತಕ್ಕಂಥ ದಾಸೋಹಗಳು ಇದ್ರು. ಅದರಂತೆ ಇಲ್ಲ ನಾವು ಸೇವೆ ಸಲ್ಲಿಸ್ತೀವಂತಂದು ಸ್ವಯಂ ಪ್ರೇರಿತವಾಗಿ ಫೋನ್ ಮುಖಾಂತರ ಹೇಳಿ ಭಕ್ತಿ ಸೇವೆಯನ್ನು ಸಲ್ಲಿಸ್ಯಾರ. ಆ ಭಕ್ತಿ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಮಹನೀಯರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಜಗದ್ಗುರು ಮಹಾಸನ್ನಿಧಿಗಳ ಆಶೀರ್ವಾದ ಸರ್ವರ ಮೇಲೆ ಇರಲಿ ಅಂತ ಕೂಡ ನಾನು ಕೂಡ ಕೇಳ್ಕೊಂಡು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಡಂತ ಎಲ್ಲ ಸಭಿಕರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.